never on fire. ಬಹುಕೋಟಿ ಬಿಟ್ಕಾಯಿನ್ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಹಮ್ಮದ್ ನಲ್ಪಾಡ್ ಎಸ್ಐಟಿ ವಿಚಾರಣೆ ಮುಕ್ತಾಯ ಆಗಿದೆ. ಫೆಬ್ರವರಿ 7ಕ್ಕೆ ವಿಚಾರಣೆಗೆ ಬರೋಕ್ಕೆ ಎಸ್ಐಟಿ ಅವರು ನೋಟಿಸ್ ಅನ್ನು ಕೊಟ್ಟಿದ್ದರು. ಆದರೆ ಒಂದಿನ ಮುಂಚಿತವಾಗಿ ನಲ್ಪಾಡ್ ವಿಚಾರಣೆಗೆ ಹಾಜರಾದರು. ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದ್ದಂತಹ ಒಂದು ಹಗರಣ ಇದು ಬಿಟ್ಕಾಯಿನ್ ಹಗರಣ. ಈ ಶ್ರೀಕಿ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು. ಅದರಲ್ಲಿ ಮೊಹಮ್ಮದ್ ನಲ್ಪಾಡ್ ಅವರ ಹೆಸರು ಕೂಡ ತಳುಕಾಕೊಂಡಿತ್ತು. ಒಂದು ದಿನ ಮುಂಚೆನೇ ವಿಚಾರಣೆಯನ್ನು ಎದುರಿಸಿದ್ದಾರೆ ಮೊಹಮ್ಮದ್ ನಲ್ಪಾಡ್. ಅಂದರೆ ನಾಳೆ ಅವರು ಬೇರೆ ಕಾರ್ಯಗಳಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ನನ್ನ ತಮ್ಮನ ಮೂಲಕ ಶ್ರೀಕಿ ನನಗೆ ಪರಿಚಯ ಆಗಿದ್ದು, ಆದರೆ ಈ ಕೇಸ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಅಂದರೆ ಇದರಲ್ಲಿ 1 ಕೋಟಿ ಏನೋ ಹಗರಣ ಆಗಿದೆ ಅಂಥೇಳಿ ಆರೋಪ ಕೇಳಿ ಬಂದಿತ್ತು. ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕೂಡ ಕೇಸ್ ದಾಖಲಾಗಿತ್ತು. ಹಾಗಾಗಿ SIT ಅವರು ವಿಚಾರಣೆ ಕರೆದಿದ್ದರು. ನಲ್ಪಾಡ್ ಈಗ 1 ದಿನದ ಮುಂಚೆನೇ ವಿಚಾರಣೆಯನ್ನು ಎದುರಿಸಿ ಹೊರಗಡೆ ಬಂದು ಮಾತನಾಡಿದರು. ನನಗೂ ಮತ್ತು ಆ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ. ನನ್ನ ತಮ್ಮನಿಗಾಗಲಿ ನನಗಾಗಲಿ ಶ್ರೀಕಿಯಿಂದ ₹1 ಕೂಡ ಅಕೌಂಟ್ಗೆ ಜಮೆ ಆಗಿಲ್ಲ ಅಂತ ಹೇಳಿದರು. ನಾನು ಭಯ ಪಡಲ್ಲ, ಎಲ್ಲಿಗೂ ಓಡ್ ಹೋಗಲ್ಲ, ತನಿಖೆಯನ್ನು ಎದುರಿಸ್ತೀನಿ ಅಂತ ಹೇಳಿದರು. ನನಗೆ ನಿನ್ನೆ ನೋಟಿಸ್ ಕೊಟ್ಟಿದ್ದು ನಾಳೆ ಬರೋಕ್ಕೆ. ನನಗೆ ನಾಳೆ ಪರ್ಸ್ನಲ್ ವಿಚಾರ ಇರೋದ್ರಿಂದ ನನಗೆ ಯಾವುದೇ ಥರ ಭಯ ಇಲ್ಲ. ಏನು ವಿಚಾರ ಇದೆ ಮಾತಾಡಬೇಕು ಕರೆದ್ರು, ಏನು ನನಗೆ ಕ್ಲಾರಿಫಿಕೇಶನ್ ಹೇಳಿದ್ರು, ಅದನ್ನು ಬರೆದುಕೊಂಡು ಬಂದಿದ್ದೀನಿ. ಯಾವುದೇ ಥರವಾದಂಥ ಏನೂ ನನ್ನ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇಲ್ಲ. ನನಗೆ ಅವನು ಪರಿಚಯ ಇದ್ದಾನೆ ಅಂತ ಅವರು ನಮಗೆ ಪರಿಚಯ ಇದ್ದಾರೆ. ಅವ್ರ ಬಗ್ಗೆ ಕೇಳಿದ್ರು, ನಿಮ್ಗೆ ಹೆಂಗೆ ಪರಿಚಯ, ಎಲ್ಲಿ ಅಂತ. ಅಷ್ಟೇ ಮುಗಿದೋಯ್ತು. ಅದು ಬರೆದುಕೊಂಡು ಬಂದಿದ್ದೀನಿ. ನಿಮಗೆ ಹೆಂಗೆ ಪರಿಚಯ ಸರ್? ಅದ್ರ ಬಗ್ಗೆ ನಾನು ಆಲ್ರೆಡಿ 1000 ಸರಿ ಟಿ ವಿಯಲ್ಲಿ ಹೇಳಿದ್ದೀನಿ. ನನ್ನ ತಮ್ಮನಿಗೆ ಅವ್ರದ್ದು ಫ್ರೆಂಡು, ಆದ ರೀತಿ ನನ್ನ ಪರಿಚಯ. ಬಾಕಿ ಇರೋದು ಇನ್ವೆಸ್ಟಿಗೇಷನ್ ಮುಗಿಯುತ್ತೆ, ನಿಮಗೆ ಗೊತ್ತಾಗುತ್ತೆ ನನ್ನ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವ ಅಂತ. ನನಗೆ ಯಾವುದೇ ಥರವಾದಂಥ 1% ಕೂಡ ಭಯ ಇಲ್ಲ. ಇದರಲ್ಲಿ ನನ್ನ ಏನೂ ಇನ್ವಾಲ್ವ್ಮೆಂಟ್ ಇಲ್ಲ. ಒಂದಿನ ಮುಂಚೆ ಬಂದಿದ್ದೀನಿ. ನಾಳೆ ಕೊಟ್ಟಿರೋ ನೋಟಿಸ್ಗೆ ಇವತ್ತೇ ಬಂದಿದ್ದೀನಿ. ಸರ್, ಮತ್ತೆ ಈ ಕೇಸಲ್ಲಿ ನಿಮ್ಮ ಹೆಸರು ಯಾಕೆ ತಳಕು ಹಾಕ್ಕೊಂಡು ಅಂತ ಹೇಳಿ ನೀವು ನನ್ನ ಹತ್ರ ಬರ್ತೀರಿ ಸರ್. ನೀವು ಯಾರು ಎತ್ತ ಏನು ಮಾಡ್ತೀರಾ, ಮನೇಲಿ ಕೂತ್ಕೊಂಡು ನೀವು ಏನು ಮಾಡ್ತೀರಾ ಅಂತ ನನಗೇನು ಗೊತ್ತಿರುತ್ತೆ ಸರ್. ನಮ್ಗೆ ಅದೇ ರೀತಿ 1000 ಜನ ಫ್ರೆಂಡ್ಸ್ ಇರ್ತಾರೆ. ಅವ್ರು ಯಾರೋ ಬಂದಿದ್ದಾರೆ, ಅವ್ರ ಜೊತೆ ನಮ್ಮ ಫ್ರೆಂಡ್ಶಿಪ್ ಇತ್ತು. ಅದಕ್ಕೆ ಏನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ದಟ್ಸ್ ಅಬೌಟ್ ಇಟ್. ಯಾವುದೇ ಥರ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇಲ್ಲ. ಒಂದು ನಯಾ ಪೈಸಾ ಕೂಡ ನಮ್ಮ ಅಕೌಂಟಿಗೆ ಚೆಲ್ಲಿಲ್ಲ. ನನ್ನ ತಮ್ಮನಿಗಾಗಲಿ ನನಗೂ ಆಗಲಿ ಯಾವುದೇ ಥರ ಅಂತ ಫೈನಾನ್ಷಿಯಲ್ ಇಲ್ಲ. ನಮಗೆ ಇದರಲ್ಲಿ ಯಾವುದೇ ಥರ ಏನಿಲ್ಲ. ಅಷ್ಟೇ ಒಂದು ಸರಿ ಬಂದು ಇದನ್ನು ಬರೆದುಕೊಂಡು ಹೋಗೋಕ್ಕಿಂತ ಅಷ್ಟು ನನಗೆ ನಿನ್ನೆ ನೋಟಿಸ್